ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರಗೊಳಿಸಿ ಹಲ್ಲೆ ಆರೋಪ ಕೇಸ್ ರಾಜಕೀಯ ಬಣ್ಣ ಪಡೆದಿದೆ. ಎರಡು ಕುಟುಂಬದ ವೈಯಕ್ತಿಕ ಜಗಳ ದೊಡ್ಡ ರಾದ್ಧಾಂತಕ್ಕೆ ಕಾರಣವಾಗಿದೆ. ಎರಡು ಕುಟುಂಬಗಳ ಜಗಳ. ಇಲ್ಲಿ ಪಕ್ಷದೇನಿಲ್ರಿ, ಇವರೇ ಬಂದಿದ್ದು. ಆಕೆ ನಮ್ಮ ಪಕ್ಷದ ಕಾರ್ಯಕರ್ತೆ, ಇನ್ನೊಬ್ಬರು ನಮ್ಮ ಪಕ್ಷದ ಕಟ್ಟಾಳು. ಇವ್ರು ಬಂದಿದ್ದಷ್ಟೇ. ತಮ್ಮ ಬೇಳೆ ಬೇಯಿಸ್ಕೊಳ್ಬೇಕಲ್ಲ, ನೆಕ್ಸ್ಟ್ ಚುನಾವಣೆ ಬರುತ್ತಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ. ಹಾಗಾಗಿನೇ ಬಂದಿದ್ದು ಡ್ರಾಮಾ ಮಾಡಲಿಕ್ಕೆ. ನೋಡಿ, ಅವರ ವೈಯಕ್ತಿಕ ಜಗಳ ಇದು. ಸುಜಾತ ಹಂಡಿ ಮತ್ತು ಸುವರ್ಣ ಕಲ್ಲಕುಂಟ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಎರಡೂ ಕುಟುಂಬಗಳ ನಡುವೆ ಜಗಳ ಇತ್ತಿದ್ದು ಭಾಳ ದಿನಗಳಿಂದಿತ್ತು. ಭಾಳ ವರ್ಷಗಳಿಂದ ಜಗಳ ಮಾಡ್ಕೊಳ್ತಾನೆ ಇದ್ದಾರೆ ಇಬ್ಬರು ಕೂಡ. ಅವರು ಈ ಮೊದಲು ಒಟ್ಟಿಗೆ ಇದ್ದರು ಇವರು. ಸುವರ್ಣ ಕಲ್ಲಕುಂಟ್ಲ, ಸುಜಾತ ಗೆಳತಿಯರು. ಕಾಂಗ್ರೆಸ್ ಮಹಿಳಾ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಹಾಗೆ ಅದೇ ಏರಿಯಾದ ಸುಜಾತ ಹಂಡಿ ಇಬ್ಬರು ಒಂದೇ ಪಕ್ಷದಲ್ಲಿದ್ದಂಥವ್ರು. ಕಳೆದ 2 ವರ್ಷಗಳ ಹಿಂದೆ ಈ ಸುಜಾತ ಇದ್ರಲ್ವಾ, ನಿನ್ನೆ ಡ್ರಾಮಾ ಮಾಡಿದ್ರಲ್ವಾ, ಅವರು BJPಗೆ ಬಂದಿದ್ದರು. ಹಾಗಾಗಿ ಇಬ್ಬರು ಪರಸ್ಪರ ಯಾವಾಗ ದೂರ ಆಗೋಕ್ಕೆ ಶುರುವಾಯಿತು, ಏರಿಯಾದಲ್ಲಿ ಹಿಡಿತ ಸಾಧಿಸಬೇಕು ಅಂತ ಪೈಪೋಟಿ ಜಾಸ್ತಿ ಆಯಿತು. ರಾಜಕೀಯ ತಿರುವನ್ನು ಈ ಒಂದು ಜಗಳ ಪಡೆದುಕೊಳ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಕಲ್ಲಕುಂಟ್ಲ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ, ನೋಡ್ತಾ ಇದ್ದೀವಿ. ನಿನ್ನೆ ಸುಜಾತ ಅವರ ಹೈಡ್ರಾಮಾಗಳು, ಈಗ ಕಲ್ಲಕುಂಟ್ಲ ಅವ್ರದ್ದು. ಅಂದರೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಾಗಲೇ ಎಲ್ಲ ಹೈಡ್ರಾಮಾಗಳು ಶುರುವಾಗುತ್ತಾ ಅಂತ. ಯಾಕೆ ಇವರು ಪೊಲೀಸರಿಗೆ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಎರಡು ಕಡೆದವರು? ಮತ್ತು ಅವರಿಬ್ಬರ ವೈಯಕ್ತಿಕ ಜಗಳದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಎರಡೂ ಪಕ್ಷಗಳು ಯಾವ ರೀತಿಯಾಗಿ ಇಲ್ಲಿ ತಾ ಮುಂದು ನಾ ಮುಂದು ಅಂತ ಬಂದವು ಅನ್ನೋದಿಲ್ಲಿ? ಪ್ರಭು, ಇವತ್ತು ಎರಡು ಕುಟುಂಬದ ಜಗಳ ಇವತ್ತು ಬೀದಿಗೆ ಬಂದ್ರೆ, ಎರಡು ಕುಟುಂಬಗಳ ಜಗಳಿಂದ್ರೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಇವತ್ತು ಕಿತ್ತಾಟ ನಡೆಸಿವೆ ಮತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಇವತ್ತು ಬಡದಾಟ ಮತ್ತು ತಮ್ಮ ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಮುಂದಾಗ್ತವೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಎರಡೂ ಕುಟುಂಬಗಳು ಒಂದ್ ಕಡೆ ಅಂತಂದ್ರೆ ಸುಜಾತ ಹಂಡಿ ಕುಟುಂಬ ಇದ್ದು ಮತ್ತು ಸುವರ್ಣ ಕಲ್ಲಕುಂಟ್ಲ ಕುಟುಂಬದ ಎರಡೂ ಕುಟುಂಬಗಳು ಸಹಿತ ಇವತ್ತು ತಮ್ಮ ತಮ್ಮ ಏರಿಯಾದಲ್ಲಿ ಹಿಡಿತವನ್ನ ಸಾಧಿಸಬೇಕು ಅಂತೇಳಿ. ಸುಜಾತ ಹಂಡಿ ಕಳೆದ 10 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡ್ತಾ ಇದ್ಲು, ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಇದ್ಲು. ಆದ್ರೆ ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ನ ತೊರೆದು ಬಿಜೆಪಿಗೆ ಹೋಗಿದ್ಲು. ಬಿಜೆಪಿ ಹೋದಾಗ ಇಲ್ಲಿ ಅಂತಾರೆ ಕಾಂಗ್ರೆಸ್ ನ ಸುವರ್ಣ ಕಲ್ಲಕುಂಟ್ಲ ಇವ್ರಿಗೆ ಇಬ್ಬರಿಗೂ ಸಹ ಇಲ್ಲಿ ಅಂತಂದ್ರೆ ಹಳೆ ವೈಷಮ್ಯ ಇತ್ತು. ಅದರ ಜೊತೆಗೆ ಇಲ್ಲಿ ಅಂದ್ರೆ ಈ ಇಬ್ಬರ ಜಗಳ ಏನಿತ್ತು ಅಂದ್ರೆ, ಸುಜಾತ ಹಂಡಿ ಏನಿದ್ರು ಅವಳ ವಿಚ್ಛೇದನ ಹೊಂದಿದಾಳೆ. ವಿಚ್ಛೇದನ ಹೊಂದಲಿಕ್ಕೆ ಮೂಲ ಕಾರಣ, ನನ್ನನ್ನ ಗಂಡನ್ನ ಬೇರ್ಪಡಿಸ್ಲಿಕ್ಕೆ ಮೂಲ ಕಾರಣ ಇಲ್ಲಿದ್ರೆ ಸುವರ್ಣ ಕಲ್ಲಕುಂಟ್ಲ ಅನ್ನೋದು ಆರೋಪ. ಅದೇ ಒಂದು ಕಾರಣಕ್ಕೆ ಇವರಿಬ್ಬರ ನಡುವೆ ಇಲ್ಲಿ ವೈರತ್ವ ಆರಂಭವಾಗಿ ಈ ಮಟ್ಟಿಗೆ ತಂದೊಟ್ಟಿದೆ. ಕೇವಲ ಮೊನ್ನೆ ಮತದಾರ ಪರಿಷ್ಕರಣೆ ಸಂಸ್ಥೆ ಏನ್ ಆಯ್ತು ಇಲ್ಲಿ ಅಂದ್ರೆ ಅದು ಕೇವಲ ನೆಪ ಮಾತ್ರ. ಆದ್ರೆ ಇಬ್ಬರ ಜಗಳ ಏನಿದೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಒಂದು ಕಡೆ ಹೊಡೆದಾಟದ ಮಟ್ಟಿಗೆ ತಂದೊಟ್ಟಿದೆ. ಮತ್ತು ಇಷ್ಟೊಂದು ದೊಡ್ಡ ಹೈಡ್ರಾಮಾ. ಪೊಲೀಸರು ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಇವತ್ತು ಏನಾದ್ರು ಗಂಡ ಹೆಂಡರ ನಡುವೆ ಕೂಸು ಬಡವಾಯ್ತು ಅನ್ನುವ ಗಾದೆ ಮಾತು. ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಇವತ್ತು ಹುಬ್ಬಳ್ಳಿಯವರ ಪೊಲೀಸರು ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ನಿನ್ನೆ ಕಾಂಗ್ರೆಸ್ನ ವಿರುದ್ಧ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಕಾರ್ಪೊರೇಟರ್ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡಿತು. ಮಧ್ಯಾಹ್ನ 2 ಗಂಟೆಗೆ ಆರಂಭವಾದಂತಹ ಪ್ರತಿಭಟನೆ ರಾತ್ರಿ 8 ಗಂಟೆವರೆಗೂ ಇತ್ತು. 8 ಗಂಟೆ ನಂತರ ಸುವರ್ಣ ಕಲ್ಲಕುಂಟ್ಲ ಮೇಲೆ ಪ್ರಕರಣ ದಾಖಲಾಯಿತು. 9 ಜನರ ವಿರುದ್ಧ, ಸುವರ್ಣ ಕಲ್ಲಕುಂಟ್ಲ ಸೇರಿ 9 ಜನರ ವಿರುದ್ಧ ಈಗಾಗಲೇ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಸುವರ್ಣ ಕಲ್ಲಕುಂಟ್ಲ ಬೆಳಿಗ್ಗೆಯಿಂದಲೇ ನಾಪತ್ತೆ ಆಗಿದ್ದು, ತಮ್ಮ ಹುಬ್ಬಳ್ಳಿಯ ಒಂದು ಗಾಂಧಿವಾಡದಲ್ಲಿರುವಂತಹ ಮನೆಗೆ ಬೀಗ ಜಡಿದು ನಾಪತ್ತೆ ಆಗಿದ್ಲು. ಯಾವಾಗ ಪೊಲೀಸರಿಗೆ ಅವರ ಮೊಬೈಲ್ ಅನ್ನ ಟ್ರೇಸ್ ಮಾಡ್ತಾರೆ, ಮೊಬೈಲ್ ಎಲ್ಲಿದೆ ಅಂತ ಗೊತ್ತಾದಾಗ ಹುಬ್ಬಳ್ಳಿಯ ಹೊರವಲಯದ ಉಳ್ಕಲ್ ಪ್ರದೇಶದಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಸಮಯದಲ್ಲಿ ಪೊಲೀಸರು ಬಂಧಿಸಲಿಕ್ಕೆ ಮುಂದಾಗ್ತಾರೆ. ಅದೇ ಸಮಯದಲ್ಲೇ ಇಲ್ಲಿ ಅದಕ್ಕಿಂತ ಮುಂಚೆವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನ ಭೇಟಿ ಆದಂತಹ ಸಮಯದಲ್ಲಿ ಅವ್ರಿಗೆ ನಿಮಗೆ ತಲೆಗೆ ಮೂರ್ಛೆ ಬಂದಿದೆ, ತಲೆಗೆ ಮೂರ್ಛೆ ಆಗ್ತದೆ, ತಲೆ ಚುಸ್ತಾ ಇದೆ, ಎದೆ ನುಸ್ತಾ ಇದೆ ಅಂತ ಹೇಳಿ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಹೈ ಡ್ರಾಮಾನೇ ಇಲ್ಲಿ ಅಂತಾರೆ. 3 ಜನ PSI ಹೋಗ್ತಾರೆ. ಏನು 3 ಜನ PSI, ಕವಿತಾ ಇರ್ಬೋದು, ಬಾಬಾ ಇರ್ಬೋದು, ಅದರ ಜೊತೆಗೆ ಇಲ್ಲಿ ಅಂದ್ರೆ ಶಿವಾನಂದ ಬನ್ನಿಕೊಪ್ಪ ಇರ್ಬೋದು, 3 ಜನ PSIಗಳು ಬಂಧಿಸುವಂತಹ ಸಮಯದಲ್ಲಿ ಈ ದೊಡ್ಡದಂತ ಒಂದು ಹೈಡ್ರಾಮಾ ಖಾಸಗಿ ವಾಹನದಲ್ಲಿ ಒಂದು ಬ್ಲಾಕ್ ಕಲರ್ ಪರ್ಚಿನ ವಾಹನದಲ್ಲಿ ತೆಗೆದುಕೊಂಡು ಬಂದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನೇ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಪೊಲೀಸರು ಮಾಡ್ತಾರೆ. ಪೊಲೀಸರ ವಶದಲ್ಲಿ ಸದ್ಯ ಸುವರ್ಣ ಕಲ್ಲಕುಂಟ್ಲ ಇದ್ದಾಳೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.